ಗಾಡಿ ಚೌಕ ಗ್ರಾಮದ ಸುತ್ತಮುತ್ತ ಬೀಡು ಬಿಟ್ಟ 30 ಕಾಡಾನೆಗಳು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗಾಡಿ ಚೌಕ ಗ್ರಾಮ. ಕಾಫಿ ತೋಟದಲ್ಲೂ ಕಾಡಾನೆಗಳು, ರಸ್ತೆಯಲ್ಲೂ ಕಾಡಾನೆಗಳು, ಮನೆ ಅಂಗಳದಲ್ಲೂ ಕಾಡಾನೆಗಳು, ಎಲ್ಲಿ ನೋಡಿದ್ರೂ ಕಾಡಾನೆಗಳು. ಕಾಡಾನೆಗಳನ್ನ ಕಂಡು ಕಕ್ಕಾಬಿಕ್ಕಿಯಾದ ಜನರು ಹೊರಗೆ ಓಡಾಡೋದಿರ್ಲಿ, ಮನೆಯೊಳಗೆ ಇರೋದಕ್ಕೂ ಹೆದರಿಕೆ. ತೋಟದ ಕೆಲಸಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡ ಗಾಡಿ ಚೌಕ ಗ್ರಾಮಸ್ಥರು ಅರಣ್ಯ ಇಲಾಖೆಯವರು ಕಾಡಾನೆಗಳನ್ನ ಓಡಿಸ್ತಾ ಇಲ್ಲ, ಫೋಟೋ ತೆಗೆದುಕೊಂಡು ಹೋಗ್ತಿದ್ದಾರೆ ಎಂದು ದೂರು. ಗಾಡಿ ಚೌಕ ಗ್ರಾಮದ ಸುತ್ತಮುತ್ತ 30 ಕಾಡಾನೆಗಳು ಬೀಡು ಬಿಟ್ಟಿವೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗಾಡಿ ಚೌಕ ಗ್ರಾಮ. ಕಾಫಿ ತೋಟದಲ್ಲೂ ಕಾಡಾನೆಗಳು, ಅತ್ತ ರಸ್ತೆಯಲ್ಲೂ ಕೂಡ ಕಾಡಾನೆಗಳು, ಇತ್ತ ಮನೆ ಅಂಗಳದಲ್ಲೂ ಕೂಡ ಕಾಡಾನೆಗಳು, ಎಲ್ಲಿ ನೋಡಿದ್ರು ಕೂಡ ಕಾಡಾನೆಗಳು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಡಾನೆಗಳನ್ನ ಕಂಡು ಸ್ಥಳೀಯರು ಕಕ್ಕಾಬಿಕ್ಕಿ ಹಾಕಿದ್ದಾರೆ. ಹೊರಗಡೆ ಓಡಾಡೋದಿರ್ಲಿ, ಮನೆಯೊಳಗೆ ಕೂಡ ಇರೋದಕ್ಕೆ ಭಯ ಆಗ್ತಾ ಇದೆ ಅಂತ ಆತಂಕ ಹೊರಹಾಕ್ತಿದ್ದಾರೆ. ತೋಟದ ಕೆಲಸಕ್ಕೂ ಕೂಡ ಹೋಗೋದಕ್ಕಾಗ್ತಾ ಇಲ್ಲ, ಯಾವಾಗ ಎಲ್ಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯದಲ್ಲಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಗಾಡಿ ಚೌಕ ಗ್ರಾಮಸ್ಥರು ತಮ್ಮ ಸಂಕಷ್ಟವನ್ನ ತೋಡ್ಕೊಂಡಿದ್ದಾರೆ. ಅರಣ್ಯ ಇಲಾಖೆಯವರು ಕಾಡಾನೆಗಳನ್ನ ಓಡಿಸ್ತಾ ಇಲ್ಲ, ಫೋಟೋ ತೆಕ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಫೋಟೋ ತೆಗೆದುಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ನಾಪತ್ತೆ ಆಗ್ತಾರೆ. ಇನ್ನೊಮ್ಮೆ ಕಾಡಾನೆ ಬಂತು ಅಂದಾಗ ಪ್ರತ್ಯಕ್ಷ ಆಗ್ತಾರೆ, ಮತ್ತೆ ಅದೇ ಕೆಲಸ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ನಾವು ಮಾತ್ರ ಪ್ರತಿದಿನ ಆತಂಕದಲ್ಲಿ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕಷ್ಟ ಯಾರ ಬಳಿ ಹೇಳೋದು ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ತಿರ್ಕೊಂಡು ಹೋಗು. ಗೊಬ್ಬರ ಹಾಕಿ ನಾನು ಗಾಡಿ ಚೌಕ ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಗಾಡಿ ಚೌಕ ಗ್ರಾಮದವನಾಗಿದ್ದು, ನಮ್ಮ ಊರಿನಲ್ಲಿ ಸುಮಾರು ಒಂದು 4-5 ದಿನದಿಂದ ಒಂದು 25ರಿಂದ 30 ಆನೆಗಳು ಎಲ್ಲ ತೋಟಗಳಲ್ಲೂ ಸುತ್ತಾಡ್ತಿದ್ದಾವೆ. ಅರಣ್ಯ ಇಲಾಖೆಯವರು ದಿನ ಓಡಾಡ್ತಿದ್ದಾರೆ. ಸುಮ್ಮನೆ ಒಂದು ಮೆಸೇಜ್ ಕೊಡ್ತಾಯಿದ್ದಾರೆ ಅಷ್ಟೇ, ಬಿಟ್ಟರೆ ಫೋಟೋ ತೆಗಿಯೋದು ಬಿಟ್ಟರೆ ಬೇರೆ ಏನು ಥರದ ಆ್ಯಕ್ಷನ್ ತಗೊಂಡಿಲ್ಲ. ಅರಣ್ಯ ಟಾಸ್ಕ್ ಫೋರ್ಸ್ ಇದೆ, ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ತುಂಬ ಒಂದು ವಾರದಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಈ ಇಂಪಾರ್ಟೆಂಟು ಮೆಣಸು ಕೊಯ್ಲು, ನೀರು ಹೊಡೆಯೋ ಟೈಮ್ ಇರೋದ್ರಿಂದ ಇದ್ರ ಬಗ್ಗೆ ಆದಷ್ಟು ಕಾಳಜಿ ವಹಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಒಂದ್ ಕಡೆ ಕಾಡಾನೆ ಗ್ಯಾಂಗ್ ಆರ್ಭಟ, ಮತ್ತೊಂದೆಡೆ ಭೀಮನ ಹವ. ಒಂದು ದಂತವನ್ನ ಮುರಿದುಕೊಂಡಿರುವ ಒಂಟಿ ಸಲಗದ ಆರ್ಭಟ. ಭೀಮನ ಆರ್ಭಟಕ್ಕೆ ತೋಟದ ಬೇಲಿಯೆಲ್ಲ ಪುಡಿ ಪುಡಿ. ಗೋಣಿಬೀಡು ಸುತ್ತಮುತ್ತ ಪ್ರದೇಶದಲ್ಲಿ ಕಾಡಾನೆಗಳದ್ದೇ ಕಾಟ. ಕಾಡಾನೆಗಳನ್ನ ನೋಡಿ ಜನರು ಎದ್ನೋ ಬಿದ್ನೋ ಅಂತ ಓಟ. ಸಾಕಾಗಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಜನ. ಶೃಂಗೇರಿ ಕ್ಷೇತ್ರ ಆಯ್ತು, ಇದೀಗ ಮೂಡಿಗೆರೆಯಲ್ಲಿ ಶುರು ಆಯ್ತು. ಯಾವುದಕ್ಕೂ ಜನರೇ ಎಚ್ಚರ. ಕಾಡಾನೆಗಳಿಂದ ಕಾಯ್ದುಕೊಳ್ಳಿ ಅಂತಾರೆ. ಒಂದು ಕಡೆ ಕಾಡಾನೆ ಗ್ಯಾಂಗ್ ಆರ್ಭಟ ಜೋರಾಗಿದ್ರೆ, ಮತ್ತೊಂದು ಕಡೆ ಭೀಮನ ಉಪಟಳ ತಾಳೋದಕ್ಕೆ ಆಗ್ತಾ ಇಲ್ಲ. ಒಂದು ದಂತವನ್ನ ಮುರಿದುಕೊಂಡಿರುವಂತಹ ಒಂಟಿ ಸಲಗದ ಆರ್ಭಟ ಜೋರಾಗಿದೆ. ಭೀಮನ ಆರ್ಭಟಕ್ಕೆ ತೋಟದ ಬೇಲಿಯೆಲ್ಲ ಪುಡಿ ಪುಡಿಯಾಗಿದೆ. ಗೋಣಿಬೀಡು ಸುತ್ತಮುತ್ತ ಪ್ರದೇಶದಲ್ಲಿ ಕಾಡಾನೆಗಳ ಕಾಟವನ್ನ ತಡೆಯೋದಕ್ಕಾಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಾಡಾನೆಗಳನ್ನ ನೋಡಿ ಎದ್ನೋ ಬಿದ್ನೋ ಅಂತ ಓಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಾಗೋಗಿದೆ ನಮ್ಗೆ, ಇನ್ನೆಷ್ಟು ದಿನ ಈ ರೀತಿ ಬದುಕಬೇಕು ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಶೃಂಗೇರಿ ಆಯ್ತು, ಇದೀಗ ಮೂಡಿಗೆರೆಯಲ್ಲೂ ಕೂಡ ಕಾಡಾನೆಗಳ ಕಾಟ ಶುರುವಾಗಿದೆ. ಯಾವುದಕ್ಕೂ ಕೂಡ ಜನ ಎಚ್ಚರವನ್ನ ವಹಿಸ್ಕೊಳ್ಬೇಕಾಗಿದೆ. ಕಾಡಾನೆಗಳಿಂದ ಅಂತರವನ್ನ ಕಾಯ್ದುಕೊಳ್ಬೇಕಾಗಿದೆ. ಎಲ್ಲಿ ಯಾವಾಗ ಕಾಡಾನೆಗಳು ಅಟ್ಯಾಕ್ ಮಾಡ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.
Kenapa lah karena Pak Gubernur. ಹೋಗ ದಾಟ್ತೇನ ಇಲ್ಲ ನಮ್ಮನ್ನು ದಾಟಿಸ್ತೀಯ ಹಾಂ ಬೇರೆ ನೋಡು ಈಗ ಬಂದಿರೋದು ಇಲ್ಲೇ ಇಲ್ಲಿ ಬಂದರೆ ಅದೇ ಗೇಟ್ ಇಲ್ಲ ಗೇಟ್ ರಾಜ ಹೋಗ್ತಾ ಇದ್ದಾನೆ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.